ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿವಿಯಸ್ ವೀಡಿಯೋಸಲ್ಲಿ ಇಂಪಾರ್ಟೆಂಟ್ ವೊಕ್ಯಾಬ್ ಸೆಷನ್ಸನ್ನು ನೋಡಿದ್ವಿ. ಸೊ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವತ್ತು ಆಡಳಿತ ಮತ್ತು ನೀತಿ ಸಂಬಂಧಿತ ಪದಗಳು ರಿಲೇಟೆಡು ನೋಡೋಣ. ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ, ಅಥಾರಿಟಿ ಅಧಿಕಾರ, ಪಾಲಿಸಿ ನೀತಿ, ರೆಗ್ಯುಲೇಷನ್ ನಿಯಮಾವಳಿ ಅಥವಾ ನಿಯಂತ್ರಣ, ಇಂಪ್ಲಿಮೆಂಟೇಷನ್ ಯಾವುದಾದ್ರೂ ಒಂದು ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡೋದಂತಾರಲ್ಲ ಅದು ಜಾರಿಗೊಳಿಸುವಿಕೆ ಅಂತ, ಮಾನಿಟರಿಂಗ್ ಮೇಲ್ವಿಚಾರಣೆ, ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ, ಅಕೌಂಟಬಿಲಿಟಿ ಅಂದರೆ ಜವಾಬ್ದಾರಿ, ಗವರ್ನೆನ್ಸ್ ಅಂದರೆ ಆಡಳಿತ ವ್ಯವಸ್ಥೆ, ವೆಲ್ಫೇರ್ ಅಂದರೆ ಕಲ್ಯಾಣ, ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಂತಾರಲ್ಲ ಸಮಾಜ ಕಲ್ಯಾಣ ಇಲಾಖೆ, ಸ್ಕೀಮ್ ಅಂದರೆ ಯೋಜನೆ, ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಧಿಕಾರಿ ತಿದ್ದುಪಡಿ ಅಂತ, ಫ್ರೇಮ್ವರ್ಕ್ ಅಂದರೆ ರೂಪರೇಖಾ, ಇನಿಷಿಯೇಟಿವ್ ಒಂದು ಉಪಕ್ರಮ ಅಥವಾ ಸ್ಟಾರ್ಟ್ ಮಾಡೋದು ಅಂತ ಇನಿಷಿಯೇಷನ್ ತೊಗೊಳ್ಳೋದು, ಡೈರೆಕ್ಟಿವ್ ಅಥವಾ ನಿರ್ದೇಶನ, ಡೈರೆಕ್ಟಿವ್ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ DPSP ಬರುತ್ತಲ್ಲ. ನೆಕ್ಸ್ಟ್ ಪ್ರೊವಿಷನ್ ಅಂತಂದರೆ ವಿಧಿ ವ್ಯವಸ್ಥೆ ಅಂತ ಅರ್ಥ. ಕಂಪ್ಲಯನ್ಸ್ ಅಂದರೆ ನಿಯಮ ಪಾಲನೆ. ನೆಕ್ಸ್ಟ್ ವಯೋಲೇಷನ್ ಅಂತಂದರೆ ಒಂದು ನಿಯಮ ಉಲ್ಲಂಘನೆ ಮಾಡೋದಕ್ಕೆ ವಯೋಲೇಷನ್ ಅಂತ ಕರಿತೀವಿ. ಅಲೋಕೇಶನ್ ಅಂದರೆ ಹಂಚಿಕೆ ಮಾಡುವುದು. ಜುರಿಸ್ಡಿಕ್ಷನ್ ಅಂದರೆ ಒಂದು ಅಧಿಕಾರ ಕ್ಷೇತ್ರ ಅಂತ, ಎಷ್ಟು ನಮ್ಮ ಯಾವ ಜುರಿಸ್ಡಿಕ್ಷನಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ ಅಂದರೆ ಆದೇಶ, ಅಧಿಕೃತ ಅಧಿಕಾರ ಅಂತ. ಕಾನ್ಸೆನ್ಸಸ್ ಅಂದರೆ ಒಪ್ಪಂದ ಅಥವಾ ಸಮ್ಮತಿ ಅಂತ. ಕೋಆರ್ಡಿನೇಷನ್ ಅಂದರೆ ಸಮನ್ವಯ. ಬ್ಯೂರೋಕ್ರಸಿ ಅಂದರೆ ದಫ್ತರ ವ್ಯವಸ್ಥೆ. ಲೆಜಿಸ್ಲೇಷನ್ ಅಂದರೆ ಶಾಸನ ನಿರ್ಮಾಣ. ಎನ್ಫೋರ್ಸ್ಮೆಂಟ್ ಅಂದರೆ ಕಾನೂನು ಜಾರಿ ಮಾಡೋದಕ್ಕೆ ಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಪ್ರೋಟೋಕಾಲನ್ನು ಮೀರಬಾರ್ದು ಅಂತ ಹೇಳ್ತೇವಲ್ಲ, ಅದು ಇಂಪಾರ್ಟೆಂಟು. ಐವಿಯಲ್ಲಿ ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ. ಅದು ಪ್ರೋಟೋಕಾಲ್ ಅಂದರೆ ಒಂದು ವಿಧಾನ ಕ್ರಮಗಳು ಅಂತ. ಆರ್ಡಿನೆನ್ಸ್ ಪ್ರೆಸಿಡೆಂಟ್ ಆರ್ಡಿನೆನ್ಸ್ ಪವರ್ ಇರುತ್ತಲ್ಲ, ಸೊ ಅಧಿಸೂಚನೆ ಅಥವಾ ವಿಧೇಯಕ ಆದೇಶ ಅಂತ. ರಿಫಾರ್ಮ್ಸ್ ಅಂದರೆ ಸುಧಾರಣೆ. ನೆಕ್ಸ್ಟ್ ಆಡಳಿತ ಕ್ರಮಗಳು ಮತ್ತು ನಿರ್ವಹಣೆಗೆ ರಿಲೇಟೆಡ್ ನೋಡಬೇಕಾದ್ರೆ ಸಬ್ಸಿಡಿ ಅಂದರೆ ಸಹಾಯಧನ, ಸ್ಯಾಂಕ್ಷನ್ ಅನುಮೋದನೆ ಮಾಡೋದು, ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ, ಎಕ್ಸಿಕ್ಯೂಷನ್ ಅನುಷ್ಠಾನ, ಅಥರೈಸೇಷನ್ ಅಂದರೆ ಒಂದು ಪರ್ಮಿಷನ್ ಕೊಡೋದಂತ, ಅದಕ್ಕೆ ಅಧಿಕೃತ ಅನುಮತಿ, ಸರ್ಕ್ಯುಲರ್ ಅಂದರೆ ವೃತ್ತಪತ್ರಿಕೆ, ನೋಟಿಫಿಕೇಷನ್ ಅಧಿಸೂಚನೆ, ಸ್ಟ್ರಾಟಜಿ ತಂತ್ರ ಯೋಜನೆ, ವಿಷನ್ ಅಂದರೆ ದೃಷ್ಟಿಕೋನ, ಮಿಷನ್ ಅಂತಂದರೆ ಒಂದು ಉದ್ದೇಶ ಅಂತ. ನೆಕ್ಸ್ಟ್ ನೋಡಿ, ಗವರ್ನೆನ್ಸ್ ಫೇಲ್ಯೂರ್ ಅಂದರೆ ಆಡಳಿತ ವೈಫಲ್ಯ. ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ. PIL ಅಂತ ಇರುತ್ತಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ, ಅದರ ಸಾರ್ವಜನಿಕ ಹಿತಾಸಕ್ತಿ ಅಂತ. ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂದರೆ ಅದನ್ನು ಯಾವುದಾದ್ರೂ ಒಂದು ಸ್ಕೀಮ್ ತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಗ್ಯಾಪ್ ಇರುತ್ತಲ್ಲ, ಅದನ್ನು ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂತ ಕರಿತೀವಿ. ಅನುಷ್ಠಾನದಲ್ಲಿನ ಅಂತರ. ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ಪ್ರಕ್ರಿಯೆ ಅಥವಾ ನಿರ್ಧಾರ ತಗೊಳ್ಳೋದು. ಇನ್ಸ್ಟಿಟ್ಯೂಷನಲ್ ಸಂಸ್ಥಾತ್ಮಕ. ರೆಗ್ಯುಲೇಷನ್ ಮೆಕ್ಯಾನಿಸಮ್ ಅಂದರೆ ನಿಯಂತ್ರಣ ವ್ಯವಸ್ಥೆ. ಪಬ್ಲಿಕ್ ಅಕೌಂಟಬಿಲಿಟಿ ಅಂದರೆ ಸಾರ್ವಜನಿಕ ಜವಾಬ್ದಾರಿ. ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಂದರೆ ಆಡಳಿತಾತ್ಮಕ ವ್ಯವಸ್ಥೆ ಅಂತ. ಸೊ ಓಕೆ ಫ್ರೆಂಡ್, ಇದೇ ಥರದ IBSA Tier 2 ರಿಲೇಟೆಡ್ ವೊಕ್ಯಾಬ್ಸನ್ನು ಬೇಕಿದ್ದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.